ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿದೆ. ನಾನು ನಾಳೆ ಅಂದರೆ 11ನೇ ತಾರೀಕು ಯಾವ ತರಹ ಟ್ರೇಡ್ ಮಾಡ್ಬೋದು ಅಂತೇಳಿ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೇನೆ. ನೋಡಿ, ಬ್ಯಾಂಕ್ ನಿಫ್ಟಿ ಎಲೆಕ್ಷನ್ ಎಕ್ಸಿಟ್ ಪೋಲ್ ರಿಸಲ್ಟ್ ದಿನ ಇಲ್ಲಿ ಓಪನ್ ಆಗಿ ಇಲ್ಲಿ ಒಂದು ರ್ಯಾಲಿಯನ್ನು ಅದು ಕೊಟ್ಟಿತ್ತು. ಅದಾದ ನಂತರ ಎಲೆಕ್ಷನ್ ದಿನ ಅದು ಒಂದು ದೊಡ್ಡ ಒಂದು ಕ್ರ್ಯಾಶನ್ನು ನಾವು ಬ್ಯಾಂಕ್ ನಿಫ್ಟಿಲಿ ನೋಡ್ಬೋದಾಗಿತ್ತು. ನೋಡಿ, ಇಲ್ಲಿ ತನಕ ಬಂದಿದೆ. ಎಷ್ಟಿಂದ 51,000ದಿಂದ 46,200 ತನಕನೂ ಕೂಡ ಬ್ಯಾಂಕ್ ನಿಫ್ಟಿ ರ್ಯಾಲಿಯನ್ನು ಮಾಡಿತ್ತು. ಬಟ್ ಅದಾದ ನಂತರ ನೋಡಿ, ಇಲ್ಲಿ ಅದು ಮತ್ತೆ ರಿಬೌನ್ಸ್ ತಗೊಂಡು ಎಗೈನ್ 50,000 ಆಸ್ಪಾಸ್ಗದು ಟಚ್ ಆಗಿ ಇವತ್ತು 50,000ನ ಬೀಟ್ ಮಾಡಿತ್ತು. ಇವತ್ತು ಮಾಡಿ ಮತ್ತೆ ಅದು ಕೆಳಗಡೆ ಬಂದಿದೆ. ಇದು ಯಾವ ಲೆವೆಲ್ಲು ನೋಡೋಣ ಒಂದು ನಿಮಿಷದಲ್ಲಿ. ನೋಡಿ, ಇದು ಫಿಬೋನಾಚಿ ಲೆವೆಲನ್ನು ನಾವು ಚೆಕ್ ಮಾಡಿದಾಗ ಅದು ಯಾವ ಲೆವೆಲ್ಗೆ ಬಂದಿದೆ ಅಂತೇಳಿ ನೋಡೋಣ ಒಂದು. 0.786 ಲೆವೆಲ್ಗೆ ಇವತ್ತದು ರೆಸ್ಪಾನ್ಸ್ ಮಾಡಿದೆ. ಇಲ್ಲಿಂದ ಅದು ಬೌನ್ಸ್ ಆದಂತಹ ಬ್ಯಾಂಕ್ ನಿಫ್ಟಿ ನೋಡಿ 0.78 ಲೆವೆಲ್ಗೆ ಅದು ರೆಸ್ಪಾನ್ಸ್ ಮಾಡಿದೆ. ನೋಡಿ, ಇವತ್ತು ಇಲ್ಲಿ ಮೇಲೋಗಿ ಆ ಲೆವೆಲಿಂದ ಅದು ಮತ್ತೆ ಕೆಳಗಡೆ ಬಂದು ಇಲ್ಲಿ ಟೆಸ್ಟ್ ಮಾಡಿ ಕೆಳಗಡೆ ಬಿದ್ದಿದೆ. ಇದು 5 ಮಿನಿಟ್ ಚಾರ್ಟು. ನಾಳೆ ನಾವು ಏನು ಮಾಡ್ಬೋದು, ಈ ಲೆವೆಲನ್ನು ಅದು ಬೀಟ್ ಮಾಡಿದರೆ ಯಾವ ಲೆವೆಲ್ಲು ನೋಡಿ, ಈ ಒಂದು ಲೆವೆಲ್ಲು 49,712 49,650 ಒಂದು ರೇಂಜನ್ನು ಅದು ಬೀಟ್ ಮಾಡಿದರೆ ಇವತ್ತು ಪುಟ್ ಆಪ್ಷನನ್ನು ನಾವು ತಗೋಬಹುದಾಗಿತ್ತು. ಇನ್ನು ಕಾಲ್ ಆಪ್ಷನ್ ಬೈ ಮಾಡಬೇಕಿದ್ರೆ ನೋಡಿ, ಇದು ಮೊಮೆಂಟಮ್ ಕ್ಯಾಂಡಲ್ಲಿ ಬೀಟ್ ಮಾಡಿದೆ. ನೋಡಿ, ಇಲ್ಲಿ ಎಲ್ಲರ ಕೈಲೂ ಕೂಡ ಇಲ್ಲಿ ಕಾಲ್ ಆಪ್ಷನನ್ನು ಬೈ ಮಾಡಿಸಿ ಕೆಳಗಡೆ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೆ ಅದು ಟ್ರೈ ಮಾಡಿದೆ, ಹೋಗೋಕ್ಕಾಗಿಲ್ಲ. ಇನ್ನು ನಾಳೆ ನಾವು ಯಾವ ಥರ ಟ್ರೇಡ್ ಮಾಡಬಹುದು ಅಂದರೆ, ಇದೇ ಇಂಪಾರ್ಟೆಂಟ್ ಆದಂಥ ಒಂದು ಝೋನ್. ನಾನು ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಆದರೂ ಫ್ರೆಂಡ್ಸ್ ಕೇಳ್ಕೊಂಡ್ರು, ಆ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು 2-3 ತಿಂಗಳು ನನಗೆ ನನ್ನ ವರ್ಕ್ ಇರೋದ್ರಿಂದ ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾನು ಕೂಡ ಟ್ರೇಡನ್ನು ಕೂಡ ನಾನು ಅಷ್ಟಾಗಿ ಮಾಡ್ತಾಯಿಲ್ಲ. ನೋಡಿ, ಈ ಒಂದು ಝೋನ್ ಒಂದು ಸಪೋರ್ಟಿಂಗ್ ಝೋನ್ ಆಗಿರ್ತದೆ. ಈ ಝೋನನ್ನು ಬ್ಯಾಂಕ್ ನಿಫ್ಟಿ ಬೀಟ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಇಲ್ಲ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಮೇಲ್ಗಡೆ ಹೋದರೆ ಫಸ್ಟು ನಾವು ಪ್ರಾಬಬಿಲಿಟಿ ಯಾವ ಥರ ನೋಡ್ಬಿಡೋಣ. ಕೆಳಗಡೆಗೆ ಬಂದರೆ ಯಾವ ಒಂದು ಲೆವೆಲ್ಗಳನ್ನು ನೋಡ್ಬೋದು, ಮೇಲ್ಗಡೆ ಹೋದಾಗ ಯಾವ ಲೆವೆಲನ್ನು ನಾವು ನೋಡ್ಬೋದು ಅಂಥೇಳಿ ನೋಡೋಣ. ಇದನ್ನು ತೆಗೆದುಬಿಡೋಣ. 786 ಲೆವೆಲು. ಓಕೆ, ಫಸ್ಟು ಕೆಳಗಡೆಯ ಸಪೋರ್ಟಿಂಗ್ ಲೆವೆಲ್ ಯಾವುದು ಅಂದರೆ ನೋಡಿ, 48,993 ಸಪೋರ್ಟನ್ನು ಅದು ತಗೊಳ್ಳುವಂಥ ಸಾಧ್ಯತೆ ಇದೆ. ಎಷ್ಟು? 48,900 ಅಂದರೆ 48,000 ಆಸ್ಪಾಸಲ್ಲಿ, 49,000 ಸೈಕಾಲಜಿಕಲ್ ಜೊತೆಗೆ 48,930 ಅದರಲ್ಲೂ ಕೂಡ ಒಂದು ಸಪೋರ್ಟ್ ಇದೆ. ಐ ಥಿಂಕ್ ನಾಳೆ ಏನಾದರೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಆದರೆ, ಈ ಝೋನಲ್ಲಿ ಏನಾದರೂ ಗ್ಯಾಪ್ ಡೌನ್ ಆದರೆ ವೆಯ್ಟ್ ಮಾಡಿ, ಯಾರು ಪುಟ್ ಆಪ್ಷನ್ ಬೈ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿಂದ ಮತ್ತೆ ಅದು ರಿಬೌನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಪುಟ್ ಆಪ್ಷನನ್ನು ನೀವು ಬೈ ಮಾಡಬೇಡಿ. ಇಲ್ಲ ಅಂದರೆ ಈ ಝೋನಲ್ಲಿ ಏನಾದರೂ ಅದು ಓಪನ್ ಆದರೆ ಇಲ್ಲಿಂದ ಅದು ಕ್ಯಾಂಡಲ್ ನೋಡಿ, ಪ್ರೈಸ್ ಆಕ್ಷನ್ ಹಿಂಗೆ ಮಾಡಿ
ಹಿಂಗೆ ಹೋಗ್ಬೋದು, ಅಥವಾ ಹಿಂಗೆ ಮಾಡಿ ಇಲ್ಲಿ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಲೆವೆಲನ್ನು ನಾವು ನೋಡ್ಬೋದು. ಇಲ್ಲಿಂದ ಅದು ಮತ್ತೆ ಅದು ಇಲ್ಲಿಂದ ಮೇಲೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಈ ಥರ ಏನಾದರೂ ನೆಕ್ಸ್ಟ್ ವೀಕ್ ಅಂದರೆ ಈ ವಾರ ಈ ಥರ ಬ್ಯಾಂಕ್ ನಿಫ್ಟಿ ಆಗಬಹುದು, ಹಾಗೇ ಆಗುತ್ತೆ ಅಂತಲ್ಲ, ಆಗ್ಬೋದು, ಪ್ರೊಬಾಬಿಲಿಟಿ ಇದೆ. ಓಕೆ, ಇದು ಪುಟ್ ಆಪ್ಷನ್ಗೆ ನಾವು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತೇಳಿ ನೋಡ್ದು. ಇನ್ನು ನಾವಿಲ್ಲಿ ಈ ಒಂದು ಝೋನ್ ಫಸ್ಟ್ ಈ ವಾರಕ್ಕೆ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಈ ವಾರಕ್ಕೆ ಮಾತ್ರ. ನೆಕ್ಸ್ಟು ಏನಾದರೂ ಅದು ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಇನ್ನು ಪ್ರೈಜೆಕ್ಷನ್ಸ್ ಲೆವೆಲ್ಗಳಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟು ಇಲ್ಲಿ ಬರುತ್ತೆ ನೋಡಿ, 51,000 ತನಕನೂ ಕೂಡ ಬ್ಯಾಂಕ್ ನಿಫ್ಟಿ ಮತ್ತೆ ಹೋಗಿ ಆ ಲೆವೆಲನ್ನು ಅದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವಾಗ ಅಂದರೆ ಈ ಒಂದು ಲೆವೆಲನ್ನು ಅದು ಬೀಟ್ ಮಾಡಿದ ಮೇಲೆ, ಈ ಒಂದು ಲೆವೆಲನ್ನು ಅದು ಬೀಟ್ ಮಾಡಿದ ಮೇಲೆ ನೀವು ಪುಟ್ ಆಪ್ಷನನ್ನು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಈ ಒಂದು ಲೆವೆಲ್ಗೆ ಅದು ರೆಸ್ಪಾನ್ಸ್ ಮಾಡ್ಬೋದು. ಪುಟ್ ಆಪ್ಷನ್ ನೋಡಿ, ಇಲ್ಲೇ ಸಪೋರ್ಟ್ ಇದೆ, ಇದು ಸ್ಟ್ರಾಂಗ್ ಸಪೋರ್ಟು ನೋಡಿ, ಇಲ್ಲೂ ಒಂದು ಸಪೋರ್ಟ್ ಇದೆ, ಸಪೋರ್ಟ್ ತುಂಬ ಜಾಸ್ತಿ ಇದೆ. ಅದರಿಂದ ಪುಟ್ ಆಪ್ಷನ್ ಏನಾದರೂ ನೀವು ಮಾಡ್ತೀವಿ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸ್ಟಾಪ್ ಲಾಸ್ ನೋಡಿ, ನೀವು ಲಾಂಗ್ ಅಥವಾ ಈ ತಿಂಗಳು ಕೊನೆಯ ಒಂದು ಆಪ್ಷನ್ಸನ್ನು ನೀವು ಪುಟ್ ಆಪ್ಷನ್ ಬೈ ಮಾಡ್ತೀನಿ ಅಂದರೆ ಈ ಒಂದು ಲೆವೆಲನ್ನು ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೋಬೇಕಾಗುತ್ತೆ. ಆವಾಗ ಅದು ಈ ಲೆವೆಲಲ್ಲಿ ಏನಾದರೂ ರೆಸ್ಪಾನ್ಸ್ ಮಾಡಿ ಮೇಲೆ ಹೋಗಿ, ನೋಡಿ ಮೇಲೆ ಹೋಗಲಿಲ್ಲ ಅಂದರೆ ಇಲ್ಲಿ ಇದೇ ಥರ ಮಾಡಿ ಬೀಟ್ ಮಾಡಿ ಕೆಳಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಓಕೆ, ಮತ್ತೆ ಬಂದು ಈ ಲೆವೆಲನ್ನು ಅದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಈ ಲೆವೆಲನ್ನು ಬೀಟ್ ಮಾಡಿದ್ರೆ ಮತ್ತೆ ಕೆಳಗಡೆ ಹೋಗ್ಬೋದು. ಈ ನಾಳೆನೇ ಹೊರಟೋಗುತ್ತೆ ಅಂತಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಐ ಥಿಂಕ್ ಏನಾದರೂ ಈ ಲೆವೆಲ್ ಏನಾದರೂ ಬೀಟ್ ಮಾಡ್ತಂದ್ರೆ ಡೆಫಿನೆಟ್ಲಿ ಬ್ಯಾಂಕ್ ನಿಫ್ಟಿ ಒಂದು ದೊಡ್ಡ ಕ್ರ್ಯಾಶ್ ಆಗುವಂಥ ಸಾಧ್ಯತೆ, ದೊಡ್ಡ ಕ್ರ್ಯಾಶ್ ಅಲ್ಲ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇಷ್ಟು ನಾಳೆ ನೀವು ಏನಾದರೂ ಟ್ರೇಡ್ ತೊಗೋಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ಲೆವೆಲ್ಗಳೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ಕೇರ್ಫುಲ್ಲಾಗಿ ನೀವು ಟ್ರೇಡ್ ಮಾಡ್ಬೋದು. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಆಗಿ ಘೋಷಣೆ ಆಗಿದೆ, ಅನೌನ್ಸ್ ಆಗಿದೆ. ಸೊ ನೋಡೋಣ ಆ ಒಂದು ಇದಕ್ಕೆ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.